Hello, good morning students. So today discuss topic is marketing management. So program is BCom third semester conducted by Vijayanagara Sri Krishna Devara University. So session is a 55. So today topic is a trends in markets ali. So rural marketing and social marketing. What is rural marketing? ಗ್ರಾಮೀಣ ಮಾರುಕಟ್ಟೆ ಮತ್ತು ಪರಿಚಯ ಮತ್ತು ಪರಿಕಲ್ಪನೆ. ಸೊ ನಾವು ಗ್ರಾಮೀಣ ಮಾರುಕಟ್ಟೆ ಎಂದರೆ ಏನಂದರೆ, ಸೊ ಗ್ರಾಮೀಣ ಮಾರುಕಟ್ಟೆ ಎನ್ನುವುದು ಗ್ರಾಮೀಣ ಗ್ರಾಹಕರೊಂದಿಗೆ ಅವರ ಅಗತ್ಯತೆಗಳನ್ನು ಮತ್ತು ಆಸೆಗಳನ್ನು ಪೂರೈಸಲು ಮತ್ತು ಸಾಂಸ್ಥಿಕ ಉದ್ದೇಶಗಳನ್ನು ಸಾಧಿಸಲು ಗ್ರಾಮೀಣ ನಿರ್ದಿಷ್ಟ ಸರಕು ಮತ್ತು ಸೇವೆಗಳನ್ನು ಅಭಿವೃದ್ಧಿಪಡಿಸುವ ಮತ್ತು ಬೆಲೆ ನಿಗದಿಸುವ ಮತ್ತು ಉತ್ತೇಜಿಸುವ ಮತ್ತು ವಿತರಿಸುವ ಪ್ರಕ್ರಿಯೆಯನ್ನು ನಾವು ಗ್ರಾಮೀಣ ಮಾರುಕಟ್ಟೆ ಎಂದು ಕರೆಯುತ್ತೇವೆ. ಸೊ ಗ್ರಾಮೀಣ ಮಾರುಕಟ್ಟೆ, ಸೊ ಅದೇ ಥರ ಕನ್ನಡದ ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ ರೂರಲ್ ಮಾರ್ಕೆಟಿಂಗ್ ಈಸ್ ಎ ಪ್ರೋಸೆಸ್ ಆಫ್ ಡೆವಲಪಿಂಗ್ ಪ್ರೈಸಿಂಗ್ ಪ್ರಮೋಷನಿಂಗ್ ಅಂಡ್ ಡಿಸ್ಟ್ರಿಬ್ಯೂಟಿಂಗ್ ರೂರಲ್ ಸ್ಪೆಸಿಫಿಕ್ ಗೂಡ್ಸ್ ಅಂಡ್ ಸರ್ವೀಸಸ್, ಲರ್ನಿಂಗ್ ಟು ಡಿಸೈಡ್ exchange with rural customers to satisfy their needs and wants and also to achieve organizational objectives. So this is a rural marketing. ಸೊ ಇದರ ಮುಖ್ಯ ಉದ್ದೇಶ ಏನಾಗಿದೆ? ಸೊ ಇದರ ಮುಖ್ಯ ಉದ್ದೇಶ ನೋಡಿ. ಸೊ ರಿಕ್ಯಾಪ್ ಅನ್ನತ್ಲೆ ನಾವು ಲಾಸ್ಟಿಯಲ್ಲಿ ಕಲ್ತಿರೋ ವಿಷಯ ಏನಪ್ಪ ಅಂದರೆ ರೀಟೇಲ್ ಮಾರ್ಕೆಟಿಂಗ್. ಸೊ ರೀಟೇಲ್ ಮಾರ್ಕೆಟಿಂಗ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ರೀಟೇಲ್ ಮಾರ್ಕೆಟಿಂಗ್ ಅಂದರೆ ಸೊ ಸಣ್ಣ ಕೈಗಾರಿಕೆ ಅಂದರೆ ರೀಟೇಲ್ ಮಾರ್ಕೆಟಿಂಗ್ ಅಂದರೆ ಚಿಲ್ಲರೆ ವ್ಯಾಪಾರ ಅಂತೀವಲ್ಲ, ಚಿಲ್ಲರೆ ವ್ಯಾಪಾರ ಮೀನ್ಸ್ ಸ್ಮಾಲ್ ಸ್ಟೋರೇಜ್ ಅಂಗಡೀಸ್. ಸ್ಮಾಲ್ ಸ್ಟೋರೇಜ್ ಅಂದರೆ ಸಣ್ಣ ಅಂಗಡಿಗಳನ್ನು ನಾವು ರೀಟೇಲ್ ಮಾರ್ಕೆಟಿಂಗ್ ಅಂತೀವಿ. ಸೊ ಇದರಲ್ಲಿ ಇದರಲ್ಲಿ ಕಲಿಬೇಕಾದ ವಿಷಯಗಳು ಏನಪ್ಪ ಅಂದರೆ ದ ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ಹ್ಯಾವ್ ಎ ಕಾನ್ಸೆಪ್ಚುವಲ್ ಐಡಿಯಾಸ್ ಆಫ್ ದ chapter of recent trends in markets, and students will also gain knowledge about rural marketing, social marketing and niche marketing. ಸೊ ಮುಖ್ಯ ಲರ್ನಿಂಗ್ ಔಟ್ಕಮ್ಸು ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಓಕೆ, ಇವಾಗ ಮುಖ್ಯ ಉದ್ದೇಶ ಅಂದರೆ ರೂರಲ್ ಮಾರ್ಕೆಟ್ ಏನಪ್ಪ ಡೆಫಿನೇಷನ್ ಏನು ಹೇಳುತ್ತೆ ಅಂದರೆ ರೂರಲ್ ಮಾರ್ಕೆಟಿಂಗ್ ಈಸ್ ಎ ಟೂ-ವೇ ಪ್ರೋಸೆಸ್ ವಿಚ್ ಎಂಫಸೈಸ್ ದ discharge of business activities that direct a flow of goods from urban to rural area. ಸೊ ಅರ್ಬನ್ ಟು ರೂರಲ್ ಏರಿಯಾ ಅಂದರೆ ಗ್ರಾಮೀಣ ಮಾರುಕಟ್ಟೆಗಳು ಹೆಚ್ಚು ಬಳಕೆಯಾದ ಸಾಮರ್ಥ್ಯವಾಗಿ ಹೊರಹೊಮ್ಮುವುದು ಮತ್ತು ಅವುಗಳನ್ನು ಅನ್ವೇಷಿಸುವ ಅಗತ್ಯವನ್ನು ಒತ್ತಿ ಹೇಳುತ್ತದೆ. ಕೆಳಗಿನ ಕೆಲವು ದಶಕಗಳಲ್ಲಿ ಮಾರುಕಟ್ಟೆಯನ್ನು ನವಿ ವಿಧಾನಗಳೊಂದಿಗೆ ಗ್ರಾಮೀಣ ಮಾರುಕಟ್ಟೆಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಸ್ಪರ್ಶಿಸಲು ಪ್ರಯತ್ನಿಸಿದ್ದಾರೆ. ಅವುಗಳ ಕೆಲವು ಪ್ರಯತ್ನಗಳ ಫಲವೇ ಈ ಗ್ರಾಮೀಣ ಮಾರುಕಟ್ಟೆಯಾಗಿರುತ್ತದೆ. ಸೊ ಗ್ರಾಮೀಣ ಮಾರುಕಟ್ಟೆ ಆಗಿರುತ್ತೆ. ಸೊ ರೂರಲ್ ಅನ್ನತ್ಲೆ ಮ್ಯಾನುಫ್ಯಾಕ್ಚರರ್ ಗೂಡ್ಸ್ ಅಂಡ್ ವೈಸ್ ವರ್ಸಾ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಆಲ್ಸೋ ವಿತ್ ಇನ್ ರೂರಲ್ ಏರಿಯಾಸ್. ಸೊ ನಾವು ಹಳ್ಳಿನಲ್ಲಿ ಬರೆಯುವಂಥ ಕೈಗಾರಿಕೆ ಅಂದರೆ ಕೃಷಿ ಆಧಾರಿತ ವಸ್ತುಗಳನ್ನು ಮಾರುಕಟ್ಟೆಯಲ್ಲಿ ಹೋಗಿ ಒಂದು ಕಂಪನಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಪ್ರಾಡಕ್ಟ್ ಅಂದರೆ ಉತ್ಪಾದಕ ವಸ್ತುಗಳನ್ನಾಗಿ ಮಾಡುವುದಕ್ಕೆ ನಾವು ರೂರಲ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ನ್ಯಾಷನಲ್ ಕಮಿಷನ್ ಆಫ್ ಅಗ್ರಿಕಲ್ಚರಲ್ ರೂಲ್ ಏನು ಹೇಳುತ್ತೆ ಅಂದರೆ ರೂರಲ್ ಮಾರ್ಕೆಟಿಂಗ್ ಈಸ್ ಎ ಪ್ರೋಸೆಸ್ ವಿಚ್ ಸ್ಟಾರ್ಟ್ಸ್ ವಿತ್ ಎ ಡಿಸಿಷನ್ ಟು ಪ್ರೊಡ್ಯೂಸ್ ಎ ಸೇಲಬಲ್ ಫಾರ್ಮ್ commodity and it involves all the aspects of markets structure or system above financial and institutional based on technical and economic consideration and includes per and post harvest operations, assembling, grading, storage, transportation and ಡಿಸ್ಟ್ರಿಬ್ಯೂಷನ್ಸ್. ಸೊ ಇವೆಲ್ಲವೂ ಪ್ರೋಸೆಸ್. ಓಕೆ,
This is a domestic saleable farm commodity, and it involves all the aspects of market structure or system, both functional in institutional based on techniques and economic consistent. ಸೊ ಇದೆ ಒಂದು ಮಾರ್ಕೆಟಿಂಗ್ ಕಮಿಟಿ ಅಂತ. ಸೊ ಇದರಿಂದ ವಾಟ್ ಆರ್ ಫ್ಯೂಚರ್ ಆಫ್ ರೂರಲ್ ಮಾರ್ಕೆಟ್, ಇದರ ಮುಖ್ಯ ಉದ್ದೇಶವೇನಪ್ಪ ಅಂದರೆ ಮುಂದಿಂದ ಏನು ಬೆಳವಣಿಗೆ ಅಂತ. ಸೊ ಫೀಚರ್ಸ್ ಅಂದರೆ ಡೈವರ್ಸ್ ಅಂಡ್ ಸ್ಕ್ಯಾಟರ್ಡ್ ಮಾರ್ಕೆಟ್. ಸೊ ಡೈವರ್ಸ್ ಅಂಡ್ ಸ್ಕ್ಯಾಟರ್ಡ್ ಮಾರ್ಕೆಟ್ ಅಂದರೆ ರೂರಲ್ ಮಾರ್ಕೆಟ್ ಇನ್ ಇಂಡಿಯಾ ಈಸ್ ಲಾರ್ಜ್ ಅಂಡ್ scattered into a number of regions. It consists of approximately 75 crores rural customers who live in 6,38,365 villages spread overall 32 lakhs square feet kilometer in the area. ಒಂದು ರೂರಲ್ ಮಾರ್ಕೆಟ್ಸಲ್ಲಿ 75 ಕ್ರೋರ್ಸ್ ರೂರಲ್ ಕಸ್ಟಮರ್ಸ್ ಇದ್ದಾರೆ. 75 ಕೋಟಿ ಜನರು ರೂರಲ್ ಕಸ್ಟಮರ್ಸಲ್ಲೇ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದರಲ್ಲಿ ಲಿವ್ ಇನ್ 3,56,500 ಅಂದರೆ 6,38,556 ವಿಲೇಜಸ್ಗಳು ಸ್ಪ್ರೆಡ್ ಆನ್ ಓವರ್ ಆಲ್ 38 ಲ್ಯಾಕ್ ಸ್ಕ್ವೇರ್ ಫೀಟಲ್ಲಿ. ಅಂದರೆ ಪ್ರತಿಯೊಂದು ನಮ್ಮ 75% ನಮ್ಮ ಭಾರತ ದೇಶವು ಹಳ್ಳಿಗಳ ಸಮೃದ್ಧಿ ಗ್ರಾಮೀಣ ಪ್ರದೇಶದಲ್ಲೇ ಕೂಡಿರುವಂಥದ್ದಾಗಿರುತ್ತದೆ. ಅದಕ್ಕೋಸ್ಕರನೇ ರೂರಲ್ ಮಾರ್ಕೆಟು ಜಾಸ್ತಿ ಅತ್ಯಂತ ಪ್ರಭಾವ ಬೀರುತ್ತದೆ. ನೆಕ್ಸ್ಟ್, ಮೇಜರ್ ಇನ್ಕಮ್ಸ್ ಆಫ್ ರೂರಲ್ ಕಸ್ಟಮರ್ಸ್ ಈಸ್ ಫ್ರಮ್ ದ ಅಗ್ರಿಕಲ್ಚರ್. ಸೊ ಮುಖ್ಯವಾಗಿ ಇದರ ಮುಖ್ಯ ಉದ್ದೇಶ, ಮುಖ್ಯ ಆದಾಯ ಎಲ್ಲಿಂದ ಬರ್ತದೆ ಅಂದರೆ ರೂರಲ್ ಕಸ್ಟಮರ್ಸಿಂದನೇ. ಕನ್ಸ್ಯೂಮರ್ಸ್ ಈಸ್ ಎ ಅಗ್ರಿಕಲ್ಚರಲ್ಲಿಂದನೇ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ರೂರಲ್ದು ಜಾಸ್ತಿ ಅಂದರೆ ರೂರಲ್ ಪ್ರಾಸ್ಪೆಕ್ಟಿವ್ಲಿ ಈಸ್ ಟೈಡ್ ವಿತ್ ದ ಅಗ್ರಿಕಲ್ಚರಲ್ ಪ್ರಯಾರಿಟೀಸ್. ಮೇಜರ್ ಪಾರ್ಟ್ ಆಫ್ ಇನ್ಕಮ್ ಈಸ್ ರೂರಲ್ ಪೀಪಲ್ ಕಮ್ಸ್ ಆನ್ ದ ಅಗ್ರಿಕಲ್ಚರಲ್. ಸೊ ಮುಖ್ಯವಾಗಿ ಹಳ್ಳಿ ಜನಗಳಿಗೆ ಬರೋಂಥದ್ದೇ, ಹಳ್ಳಿ ಜನರು ಅವಲಂಬಿತವಾಗಿರೋದೇ ಕೃಷಿಗೆ ಅವಲಂಬಿತವಾಗಿರೋದ್ರಿಂದ ಅಗ್ರಿಕಲ್ಚರ್ಗೆ ಡಿಪೆಂಡ್ ಆಗಿದೆ. ನೆಕ್ಸ್ಟು ಲೋ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಸೊ ಲೋ ಸ್ಟ್ಯಾಂಡರ್ಡ್ ಅಂದ್ರೆಗಿನ ರೂರಲ್ ಪಾಪ್ಯುಲೇಷನ್ ಈಸ್ ಎಂಪ್ಲಾಯ್ಡ್ ಇನ್ ಸ್ಮಾಲ್ ಸ್ಕೇಲ್ ಅಗ್ರಿಕಲ್ಚರಲ್ ಆ್ಯಂಡ್ ರಿಲೇಟೆಡ್ ಆಕ್ಯುಪೇಷನ್ಸ್. ಅಂದರೆ ಕಡಿಮೆ ಜೀವನದ ಆದಾಯದ ಜೀವನದಲ್ಲಿ ನಡೆಸ್ತಾ ಇರೋದ್ರಿಂದ ಇವರೆಲ್ಲ ಲೋ ಸ್ಟ್ಯಾಂಡರ್ಡ್ ಇರುತ್ತಾರೆ. ದಿಸ್ ಅಂಡರ್ಲಯಬಲಿ ಫ್ಯಾಕ್ಟರ್ ಇನ್ ಕೇಸ್ ಆಫ್ ರೂರಲ್ ಇನ್ಕಮ್ ಕಮ್ಸ್ ದ ರೂರಲ್ ಕನ್ಸ್ಯೂಮರ್ಸ್ extremely conscientious in their purchase behavior as they are not confident about their future earnings. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಟ್ರೆಡಿಷ್ನಲ್ ಔಟ್ಲುಕ್. ಟ್ರೆಡಿಷ್ನಲ್ ಅಂದರೆ ಇಲ್ಲಿ ಮಾಡರ್ನ್ ಆಗಿ ಇರಲ್ಲ, ಟ್ರೆಡಿಷ್ನಲ್ ಹಳ್ಳಿ ಜನರ ಆಗಿರೋದ್ರಿಂದ ಸೊ ಸಾಂಪ್ರದಾಯಿಕವಾಗಿರುತ್ತಾರೆ. ಸಾಂಪ್ರದಾಯಿಕ ಅಂದರೆ ವಿಲೇಜಸ್ ಡೆವಲಪ್ ಸ್ಲೋಲಿ ಆ್ಯಂಡ್ ಹ್ಯಾವ್ ಎ ಟ್ರೆಡಿಷ್ನಲ್ ಔಟ್ಲುಕ್. ಸೊ ಇದಕ್ಕೆ ಹಳ್ಳಿ ಜನರು ಸ್ಲೋಲಿ ಡೆವಲಪ್ ಆಗ್ತಾ ಇದ್ದಾರೆ, ಅಭಿವೃದ್ಧಿ ಹೊಂದುತ್ತಾ ಇರೋದ್ರಿಂದ ಚೇಂಜ್ ಇನ್ ಕಂಟಿನ್ಯೂಯಸ್ ಪ್ರೋಸೆಸ್. ಬಟ್ ಮೋಸ್ಟ್ ರೂರಲ್ ಪೀಪಲ್ ಅಕ್ಸೆಪ್ಟ್ ಇನ್ ಚೇಂಜಸ್ ಇನ್ ಗ್ರ್ಯಾಜುವಲಿ. ಸೊ ಇದರೆಲ್ಲರೂ ಸ್ವಲ್ಪ ಬೆಳವಣಿಗೆ ಆಗ್ತಾ ಇರೋದ್ರಿಂದ ಈಗೀಗ ಒಂದು ಸಿಟಿಗೆ ಹಬ್ಕೊಳ್ತಾ ಇದ್ದಾರೆ, ಸ್ವಲ್ಪ ಅಡ್ಯಾಪ್ಟ್ ಆಗ್ತಾ ಇದ್ದಾರೆ. ನೆಕ್ಸ್ಟು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್. ಸೊ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಕಡಿಮೆ ಇರೋದ್ರಿಂದ inadequate infrastructure is the single most important factors that significance urban and rural markets. ಸೊ ಕಡಿಮೆ ಬಂಡವಾಳದಿಂದ ಅರ್ಬನ್ ಆ್ಯಂಡ್ ರೂರಲ್ ಮಾರ್ಕೆಟಲ್ಲಿ ಜಾಸ್ತಿ ಮಾಡ್ತಾರೆ. ಸೊ ಅಡ್ವಾಂಟೇಜಸ್ ಆಫ್ ರೂರಲ್ ಮಾರ್ಕೆಟ್. ಇದರಲ್ಲಿ ಅಡ್ವಾಂಟೇಜಸ್ ರೂರಲ್ ಮಾರ್ಕೆಟ್ ಅಂದರೆ ಏನಪ್ಪ ಅಂದರೆ ಲಿವಿಂಗ್ ಸ್ಪೇಸ್. ಸೊ ಸ್ಪೇಸಿಯಸ್, ಕಂಫರ್ಟಬಲ್, ಹೇರಿ, ಮೆನಿ ಗ್ರೀನರಿ. ಸೊ ಅವರು ರೂರಲ್ ಮಾರ್ಕೆಟಲ್ಲಿರುತ್ತೆ. ನೆಕ್ಸ್ಟು ಹ್ಯಾಬಿಟೇಟ್, ನೋ ಏರ್ ಪೊಲ್ಯೂಷನ್, ಕ್ವಿಟ್ಟು, ಲೆಸ್ ವೇಸ್ಟು, ಡೊಮೆಸ್ಟಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ವೇಸ್ಟು. ಇಲ್ಲಿ ಲೆಸ್ ವೇಸ್ಟ್ ಇರಲ್ಲ, ಡೊಮೆಸ್ಟಿಕ್ ಇದೇನಿರಲ್ಲ. ಸೊ ನೋ ಏರ್ ಪೊಲ್ಯೂಷನ್ದು ಇವ್ಯಾವುದು ತೊಂದರೆ ಇರಲ್ಲ, ಏನು ಪ್ರಾಬ್ಲಮ್ ಇರಲ್ಲ. ನೆಕ್ಸ್ಟು ಸೈಕಾಲಜಿ ಅಂದರೆ ಮನಃಶಾಸ್ತ್ರ. ಬಿಕಾಸ್ ದ ಮೇನ್ ಜಾಬ್ ಈಸ್ ಅಗ್ರಿಕಲ್ಚರಲ್ ಲೇಬರ್ ಶುಡ್ ನಾಟ್ ಬಿ ಪ್ರೆಸರ್ಡ್ ಆನ್ ಮನಿ, ಸ್ಟ್ರೆಸ್, ಮನಿ, ಸ್ಟೇಟಸ್, ಸೋಷಿಯಲ್ ಆ್ಯಂಡ್ ಟೈಟ್ಲ್, ಕಮಿಟಿ, ಲೈಫ್ ಸ್ಟೈಲ್. ಸೊ ಇಲ್ಲಿ ಸೈಕಾಲಜಿ ಆಟೋಮೆಟಿಕ್ಲಿ ಚೆನ್ನಾಗಿರ್ತಾರೆ, ಯಾವುದು ಸ್ಟ್ರೆಸ್ ಇರಲ್ಲ, ಏನಿರಲ್ಲ. ಕಮಿಟಿ ಲೈಫ್ ಸ್ಟೈಲ್ಸು ಇರುತ್ತೆ, ಯಾವುದು ಏನಿರಲ್ಲ. ನೆಕ್ಸ್ಟು ಫುಡ್ ಹೈಜೀನ್ ಸೇಫ್ಟಿ. ದ ಫುಡ್ ಆಫ್ ದ ಪೀಪಲ್ ಈಸ್ ಮೇನ್ಲಿ ಸೆಲ್ಫ್ ಸಫಿಷಿಯನ್ಸಿ.
ಸೊ ದೇರ್ ಈಸ್ ಲೆಸ್ ಕಂಟೆಮಿನೇಟೆಡ್ ಫುಡ್. ಸೊ ಫುಡ್ ಆ್ಯಸ್ ನೌನ್ ಒರಿಜಿನ್ ಆಗಿರುತ್ತೆ. ಸೊ ಫುಡ್ ಒರಿಜಿನ್ ಆಗಿರುತ್ತೆ. ದ ಸೋಷಿಯಲ್ ಸೆಕ್ಯೂರಿಟಿ. ದ ಸೋಷಿಯಲ್ ಸೆಕ್ಯೂರಿಟಿ ಈಸ್ ಸ್ಟೇಬಲ್ ಡ್ಯೂ ಟು ಲೋ ಪಾಪ್ಯುಲೇಷನ್ ಡೆನ್ಸಿಟಿ. People living in the traditional village model with high community chosen. Next, health and disease due to the frog life. The environment is not polluted, so their empathistic is less. So ಆರೋಗ್ಯವಾಗಿರುತ್ತಾರೆ ಅಂತ. ಸೊ ನೆಕ್ಸ್ಟು ಡಿಸ್ಅಡ್ವಾಂಟೇಜಸ್ ಏನಪ್ಪ ಅಂದ್ರೆಗಿನ ಎಂಪ್ಲಾಯ್ಮೆಂಟ್ ಆ್ಯಂಡ್ ಇನ್ಕಮ್. ಸೊ ಇದರಲ್ಲಿ ಎಂಪ್ಲಾಯ್ಮೆಂಟ್ ಕಡಿಮೆ ಇರ್ತದೆ, ಇನ್ಕಮ್ ಕಡಿಮೆ ಇರ್ತದೆ. ಅದಕ್ಕೋಸ್ಕರ ಇವರು ಎಂಪ್ಲಾಯ್ಮೆಂಟಲ್ಲಿ ಇನ್ಕಮಲ್ಲಿ ಕಡಿಮೆ ಆಗುತ್ತೆ. ನೆಕ್ಸ್ಟು ಇನ್ಫ್ರಾಸ್ಟ್ರಕ್ಚರ್. ಹಳ್ಳಿ ನಾಡು ಇರೋದ್ರಿಂದ ಇನ್ಫ್ರಾಸ್ಟ್ರಕ್ಚರ್ ಕಡಿಮೆ ಇರುತ್ತದೆ. ಎಸೆನ್ಷಿಯಲ್ ವರ್ಕ್ಸ್ ಆಫ್ ಹ್ಯೂಮನ್ ಲೈಫ್ ಸಚ್ ಆ್ಯಸ್ ಎ ಎಲೆಕ್ಟ್ರಿಸಿಟಿ ಕಡಿಮೆ. ಆಮೇಲೆ ರೋಡ್ ಸ್ಪೆಷಾಲಿಟಿ ಇರಲ್ಲ, ಸ್ಕೂಲ್ಸು ಇರಲ್ಲ, ಹಾಸ್ಪಿಟಲ್ಸು ಇರಲ್ಲ. ಸೊ ಇದರಲ್ಲಿ ಇವರು ಡಿಸ್ಅಡ್ವಾಂಟೇಜ್. ನೆಕ್ಸ್ಟ್ ಏನಂದರೆ ಸೋಷಿಯಲ್ ಸೆಕ್ಯೂರಿಟಿ ಡ್ಯೂ ಟು ದೇರ್ ಡಿಫಿಕಲ್ಟ್ ಎಕನಾಮಿ ಲೈಫ್. ಸೊ ಫೇಸಿಂಗ್ ಮೆನಿ ಪ್ರಾಬ್ಲಮ್ಸು. ಸೊ ಅವರು ಡಿಫಿಕಲ್ಟ್ ಎಕನಾಮಿ ಇರೋದ್ರಿಂದ ಫೇಸಿಂಗ್ ಮೆನಿ ಪ್ರಾಬ್ಲಮ್ಸು. ಏನಪ್ಪ ಅಂದರೆ ಮೆಡಿಕಲ್ ಕೇರ್ ಇರಲ್ಲ, ಆಮೇಲೆ ಫೈನಾನ್ಷಿಯಲ್ ಸಪೋರ್ಟಿಂಗು ಇರಲ್ಲ, ಡ್ಯೂರಿಂಗ್ ಅನ್ಎಂಪ್ಲಾಯ್ಮೆಂಟು ಕಾಡ್ತಾ ಇರುತ್ತೆ. ನೆಕ್ಸ್ಟು ಕೇರಿಂಗ್ ಫಾರ್ ದ ಎಲ್ಡರ್ಲಿ ಆ್ಯಂಡ್ ಚಿಲ್ಡ್ರನ್ಗೆ ಕೇರ್ ಮಾಡೋದು ಸ್ವಲ್ಪ ಕಡಿಮೆ. ನೆಕ್ಸ್ಟು ಸೋಷಿಯಲ್ ಸರ್ವೀಸಪ್ಪ. ಸೋಷಿಯಲ್ ಸರ್ವೀಸ್ ಅಂದ್ರೆ ಡಿಫಿಕಲ್ಟೀಸ್ ಇನ್ ಅಕ್ಯೂಸನಿಂಗ್ ಹೆಲ್ತ್ ಸರ್ವೀಸು, ಎಜುಕೇಷನು, ಎಂಟರ್ಟೈನ್ಮೆಂಟು ಆ್ಯಂಡ್ ಶಾಪಿಂಗು ಇವ್ಯಾವು ಇರಲ್ಲ ಅವ್ರಿಗೆ. ನೆಕ್ಸ್ಟು ಲಿವಿಂಗ್ ಕಂಡೀಷನ್ ಏನಪ್ಪ ಅಂದ್ರೆ ಅನ್ಕ್ವಾಲಿಫೈಡ್ ವಾಟರ್ ಆ್ಯಂಡ್ ಟಾಯ್ಲೆಟ್, ಪೂರ್ ಹೌಸಿಂಗ್. ಸೊ ಅನ್ಕ್ವಾಲಿಫೈಡ್ ವಾಟರ್ ಸರಿಯಾಗಿರಲ್ಲ, ನೆಕ್ಸ್ಟು ಟಾಯ್ಲೆಟ್ನೂ ಇರಲ್ಲ, ಮತ್ತು ಹೌಸಿಂಗು ಕಡಿಮೆ, ಪೂರ್ ಹೌಸಿಂಗು ಇರುತ್ತೆ. ಸೊ ಇದೆಲ್ಲವುದನ್ನು ನಾವು ರೂರಲ್ ಮಾರ್ಕೆಟಲ್ಲಿ ನೋಡ್ತಾ ಇದ್ವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ವಾಟ್ ಈಸ್ ಸೋಷಿಯಲ್ ಮಾರ್ಕೆಟಿಂಗ್. ಸೊ ಸೋಷಿಯಲ್ ಮಾರ್ಕೆಟಿಂಗ್ ಮೀನ್ಸ್ ಸಾಮಾಜಿಕ ಮಾರುಕಟ್ಟೆ ಎಂದು ಕರೆಯುತ್ತೇವೆ. ಸಾಮಾಜಿಕ ಮಾರುಕಟ್ಟೆ ಎಂದರೆ ಸಾಮಾಜಿಕ ಮಾರುಕಟ್ಟೆ ಎನ್ನುವುದು ಒಟ್ಟಾರೆ ವ್ಯಕ್ತಿಗಳು ಮತ್ತು ಸಮಾಜದ ಹಿತದೃಷ್ಟಿಯಿಂದ ಜನರ ನಡವಳಿಕೆಯನ್ನು ಬದಲಾಯಿಸುವ ಅಥವಾ ನಿರ್ವಹಿಸುವ ಗುರಿಯನ್ನು ಹೊಂದಿರುವ ಚೌಕಟ್ಟುಗಳನ್ನು ಅಭಿವೃದ್ಧಿಪಡಿಸುವ ಮತ್ತು ಬಳಸುವ ಒಂದು ವಿಧಾನವಾಗಿದೆ. ಸೋಷಿಯಲ್ ಮಾರ್ಕೆಟ್ ಅಂದರೆ ಒಂದು ಸಮಂಜಸವಾಗಿ, ಅಂದರೆ ಜನರ ಮಧ್ಯದಲ್ಲಿ ಸಾಮಾಜಿಕ ಕಳಕಳಿಯಿಂದ ಮತ್ತು ಜನರ ನಡವಳಿಕೆಯನ್ನು ಬದಲಾಯಿಸುವ ಅಥವಾ ನಿರ್ವಹಿಸುವ ಗುರಿಯನ್ನು ಹೊಂದಿರುತ್ತದೆ. ಅಂದರೆ ಜನರದ ಏನಾದರೂ ಸೋಷಿಯಲ್ ಆಗಿ ಅಂಥದ್ದು ಎಲ್ಲರಿಗೆ ಸಮಾನತೆವಾಗಿ, ಸೊ ಒಂದು ಒಳ್ಳೆಯದು ವಾಣಿಜ್ಯವಾಗಿದೆ. ಏನಪ್ಪ ಅಂದರೆ ಇಲ್ಲಿ ನೋಡಿ, ಸೋಷಿಯಲ್ ಮಾರ್ಕೆಟಿಂಗ್ ಈಸ್ ದ ಸಿಸ್ಟಮೆಟಿಕ್ ಅಪ್ಲಿಕೇಶನ್ ಆಫ್ ಮಾರ್ಕೆಟಿಂಗ್ ಅಲಾಂಗ್ ವಿತ್ ಅದರ್ ಕಾನ್ಸೆಪ್ಟ್ಸ್ ಆ್ಯಂಡ್ ಟೆಕ್ನಿಕ್ಸ್ ಟು ಅಚೀವ್ ಸ್ಪೆಸಿಫಿಕ್ ಬಿಹೇವಿಯರಲ್ ಗೋಲ್ಸ್ ಆಫ್ ಎ ಸೋಷಿಯಲ್ ಗುಡ್. ಸೊ ಇದರ ಒಂದು ಏನಾದರೂ ಬದಲಾವಣೆಯನ್ನು ಕಾಣುವಂಥದ್ದು. ಎಕ್ಸಾಂಪಲ್ಸ್ ಏನಪ್ಪ ಅಂದರೆ ದಿಸ್ ಮೇ ಇನ್ಕ್ಲೂಡ್ ಆಸ್ಕಿಂಗ್ ಪೀಪಲ್ ನಾಟ್ ಎ ಸ್ಮೋಕ್ ಇನ್ ಪಬ್ಲಿಕ್ ಏರಿಯಾಸ್, ಆಸ್ಕಿಂಗ್ ಫ್ರಮ್ ಟು ಯೂಸ್ ಸೀಟ್ ಬೆಲ್ಟ್ಸ್ ಆರ್ ಪ್ರಮೋಟಿಂಗ್ ಟು ಮೇಕ್ ದೆಮ್ ಫಾಲೋ ಸ್ಪೀಡ್ ಲಿಮಿಟ್. ಸೊ ಸಾಮಾಜಿಕ ಕಳಕಳಿ ಏನಪ್ಪ ಅಂದರೆ ಪಬ್ಲಿಕ್ ಏರಿಯಾದಲ್ಲಿ ಸ್ಮೋಕಿಂಗ್, ಧೂಮಪಾನ ಮಾಡಬಾರದು, ಮತ್ತು ಕಾರ್ನಲ್ಲಿ ಹೋಗುವಾಗ ಸೀಟ್ ಬೆಲ್ಟ್ ಹಾಕೊಳ್ಳೋದು, ನೆಕ್ಸ್ಟು ಸ್ಪೀಡ್ ಲಿಮಿಟ್ನ ಕಂಟ್ರೋಲ್ ಮಾಡೋದು. ಸೊ ಇಂಥವನ್ನೆಲ್ಲವನ್ನು ನಾವು ಸೋಷಿಯಲ್ ವೆಲ್ಫೇರ್ಸ್ ಅಂತ ಸೋಷಿಯಲ್ ಮಾರ್ಕೆಟಿಂಗ್ನ ಕರಿತಿದ್ದೇವೆ. ಸೊ ಸೋಷಿಯಲ್ ಮಾರ್ಕೆಟಿಂಗಲ್ಲಿ ಇಲ್ಲಿ ಏನಪ್ಪ ಅಂದರೆ ಟು ಪ್ರೈಮರಿ ಏಮ್ಸ್, ಇದರಲ್ಲಿ ಮುಖ್ಯ ಉದ್ದೇಶ ಅಂದರೆ ಪ್ರಾಥಮಿಕ ಉದ್ದೇಶ ಏನಪ್ಪ ಅಂದರೆ ಸೋಷಿಯಲ್ ಮಾರ್ಕೆಟಿಂಗ್ ಈಸ್ ಎ ಸೋಷಿಯಲ್ ಗುಡ್ ವೆದರ್ ಆ್ಯಸ್ ಇನ್ ಕಮರ್ಷಿಯಲ್ ಮಾರ್ಕೆಟಿಂಗ್ ಇನ್ ಏಮ್ primarily is a financial. This does not mean the commercial markets cannot contribute to achievement of a social good. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಒಂದು ಸಾಮಾಜಿಕ ಕಳಕಳಿಯನ್ನು ಹೊಂದಿರುತ್ತದೆ. ಸೊ ಇದರ ಮುಖ್ಯ ಉದ್ದೇಶ ಸಾಮಾಜಿಕ ಕಳಕಳಿಗೋಸ್ಕರನ ದುಡಿಯುವಂಥದ್ದು. ಇದನ್ನು ನಾವು ನಾವು ದುಡಿಬೇಕು, ಏನಾದರೂ ಪ್ರಾಫಿಟ್ ಮಾಡಬೇಕು ಅದರ ಉದ್ದೇಶ ಆಗಿರೋದಿಲ್ಲ. ಇದು ಸಾಮಾಜಿಕ ಕಳಕಳಿಯೇ ಇದರ ಮುಖ್ಯ ಉದ್ದೇಶವಾಗಿರುತ್ತದೆ. ಸೊ ಇದರ ವರ್ತನೆ ಏನಪ್ಪ ಅಂದರೆ, ಸೊ ಇದರ ಬಿಹೇವಿಯರು. ಸೊ ಅಪ್ಲಿಕೇಶನ್ ಆಫ್ ಸೋಷಿಯಲ್ ಮಾರ್ಕೆಟ್ಸ್ನ ಹೆಂಗೆ ಅಪ್ಲಿಕೇಶನ್ ಮಾಡ್ತೀವಿ ಅಂತಂದರೆ, ಸೊ ಹೆಲ್ತ್ ಪ್ರಮೋಷನ್ ಕಂಪನ್ಸೇಷನ್. ಸೊ ಹೆಲ್ತ್ ಪ್ರಮೋಷನ್ ಕಂಪನ್ಸೇಷನ್ ಅಂದರೆ ಒಳ್ಳೆಯ ಆರೋಗ್ಯವನ್ನು ಕೊಡುವಂಥದ್ದು. ಆ್ಯಂಟಿ ಟೊಬ್ಯಾಕೋ ಕಂಪನ್ಸೇಷನ್ ಅಂದರೆ
ತಂಬಾಕು ನಿಷೇಧಗಳನ್ನು ನಿಷೇಧಿಸುವುದು. ನೆಕ್ಸ್ಟು ಆ್ಯಂಟಿ ಡ್ರಗ್ಸ್ ಕಂಪೆನ್ಸೇಷನ್. ಸೊ ಆ್ಯಂಟಿ ಡ್ರಗ್ಸ್ ಅಂದರೆ ಡ್ರಗ್ಸ್ ಧೂಮಪಾನಗಳನ್ನು ಮಾಡುವಂಥದ್ದು. ಆ್ಯಂಟಿ ಪಾಪ್ಯುಲೇಷನ್ ಕಾಂಪನ್ಸೇಷನ್. ಸೊ ಅದು ಆ್ಯಂಟಿ ಪಾಪ್ಯುಲೇಷನ್ ಅಂದರೆ ಸೊ ಪಾಪ್ಯುಲೇಷನ್ಸ್ನ ಕಂಟ್ರೋಲ್ ಮಾಡೋದು. ರೋಡ್ ಸೇಫ್ಟಿ ಕಾಂಪನ್ಸೇಷನ್, ರೋಡ್ನ ಸೇಫ್ಟಿ ಮಾಡೋದು. ಆಮೇಲೆ ಆ್ಯಂಟಿ ಡೋರಿ ಕಾಂಪನ್ಸೇಷನ್, ಪ್ರೊಟೆಕ್ಷನ್ ಆಫ್ ಗರ್ಲ್ ಚಿಲ್ಡ್ರನ್ ಕಾಂಪನ್ಸೇಷನ್. ನೆಕ್ಸ್ಟು ಕಾಂಪೆನ್ಸೇಷನ್ ಅಗೇನೆಸ್ಟ್ ದ ಯೂಸ್ ಆಫ್ ಪ್ಲಾಸ್ಟಿಕ್ ಬ್ಯಾಗ್ಸ್. ನೆಕ್ಸ್ಟು ಗ್ರೀನ್ ಮಾರ್ಕೆಟಿಂಗ್ ಕಾಂಪನ್ಸೇಷನ್. ಸೊ ಇವೆಲ್ಲವೂ ಸೋಷಿಯಲ್ ಕಾರ್ಯಕ್ರಮಗಳನ್ನು ಮಾಡೋಂಥದ್ದು. ಇದರಲ್ಲಿ ಮುಖ್ಯ ಉದ್ದೇಶವಾದ್ದು ಏನಪ್ಪ ಅಂದರೆ ಸೊ ಮೆರಿಟ್ಸ್ ಏನಪ್ಪ ಇದರಲ್ಲಿ ಲೋ ಕಾಸ್ಟ್, ಇದರಲ್ಲಿ ಕಡಿಮೆ ಬಂಡವಾಳ ಆಗಿರುತ್ತದೆ. ನೆಕ್ಸ್ಟು ಇದನ್ನು ಮುಖ್ಯವಾಗಿ ಬಿಗ್ ಆಡಿಯನ್ಸ್ ಹೊಂದಿರುತ್ತದೆ. ನೆಕ್ಸ್ಟು ಇದನ್ನು ಫಾಸ್ಟಾಗಿ ಮಾಡೋಂಥದ್ದು. ನೆಕ್ಸ್ಟು ಇಂಟ್ರ್ಯಾಕ್ಷನ್ ಜಾಸ್ತಿ ಇರುತ್ತೆ. ನೆಕ್ಸ್ಟು ಬ್ರ್ಯಾಂಡ್ ಲಾಯಲ್ಟಿ ಇರುತ್ತೆ. ಸೊ ಲೋ ಕಾಸ್ಟ್ ಅಂದರೆ ದಿಸ್ ಈಸ್ ಒನ್ ಆಫ್ ದ ಕೀ ಅಡ್ವಾಂಟೇಜ್ ಆಫ್ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಓವರ್ ಟ್ರೆಡಿಷನಲ್ ಮಾರ್ಕೆಟಿಂಗ್ ಆ್ಯಂಡ್ ಈವನ್ ಅದರ್ ಫಾರ್ಮ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್. ಸೊ ಇದರಲ್ಲಿ ಟ್ರೆಡಿಷನಲ್ ಮಾರ್ಕೆಟಿಂಗ್ ಇರುತ್ತೆ. ನೆಕ್ಸ್ಟು ಅದರ್ ಫಾರ್ಮ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಇರುತ್ತೆ. ನೆಕ್ಸ್ಟು ಬಿಗ್ ಆಡಿಯನ್ಸ್. ಸೊ ಬಿಗ್ ಆಡಿಯನ್ಸ್ ಅಂದರೆ ದಿಸ್ ಈಸ್ ಅನದರ್ ಮೇಜರ್ ಅಡ್ವಾಂಟೇಜಸ್ ಆಫ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ಪ್ರಮೋಟಿಂಗ್ ಯುವರ್ ಮೊಬೈಲ್ ಆ್ಯಪ್, ಡೆವಲಪ್ಮೆಂಟ್ ಕಂಪನಿ ಆರ್ ಬಿಸ್ನೆಸ್ ಆರ್ ಪ್ರಾಡಕ್ಟ್ಸ್ ಆನ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಆಫರ್ಸ್ ಯು ದ ಚಾನ್ಸ್ ಆಫ್ ರೀಚಿಂಗ್ ಮಿಲಿಯನ್ಸ್ ಆಫ್ ಪೀಪಲ್ಸ್. ಸೊ ಬಿಗ್ ಆಡಿಯನ್ಸ್ ಹೊಂದ್ಬಿಡುತ್ತದೆ ಸೋಷಿಯಲ್ ಮೀಡಿಯಾದಲ್ಲಿ. ನೆಕ್ಸ್ಟ್ ಫ್ಯಾಕ್ಟ್ಸ್ ಫಾಸ್ಟ್ ಏನಪ್ಪ ಅಂದರೆ ಇಫ್ ಯು ಆರ್ ಲುಕಿಂಗ್ ಫಾರ್ ಒನ್ ಆಫ್ ದ ಕ್ವಿಕ್ಕೆಸ್ಟ್ ವೇ ಟು ರೀಚ್ ಆನ್ ಆಡಿಯನ್ಸ್ ವಿತ್ ನ್ಯೂಸ್ ಆರ್ ಅನದರ್ ಫಾರ್ಮ್ ಆಫ್ ಇನ್ಫಾರ್ಮೇಷನ್ ವೆನ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಈಸ್ ಅವರ್ ಬೆಸ್ಟ್ ಚಾಯ್ಸ್ ಅಂತ. ಸೊ ದಿಸ್ ಈಸ್ ಎ ಬೆಸ್ಟ್ ಚಾಯ್ಸ್. ನೆಕ್ಸ್ಟ್ ಇಂಟ್ರಾಕ್ಷನ್. ಸೊ ಇಂಟ್ರಾಕ್ಷನ್ಸಲ್ಲಿ ಸೊ ಟ್ರಸ್ಟ್ ಈಸ್ ಎ ಇಂಪಾರ್ಟೆಂಟ್ ಇನ್ ಎವ್ರಿ ಬಿಸ್ನೆಸ್. ದ ಮೋರ್ ಕಸ್ಟಮರ್ಸ್ ಟ್ರಸ್ಟ್ ಯುವರ್ ಮೊಬೈಲ್ ಆ್ಯಪ್ development company, the more confident they are to buy your products and provision your services. Next to brand loyalty. So this point is to tandem with the previous one. The greater the interaction between business and customer, the more comfortable the customer becomes and this would lead to brand loyalty. ಸೊ ನೆಕ್ಸ್ಟ್ ಇದರಲ್ಲಿ ಡಿಮೆರಿಟ್ಸ್ ಆಫ್ ಸೋಷಿಯಲ್ ಮಾರ್ಕೆಟಿಂಗ್. ಡಿಮೆರಿಟ್ಸ್ ಏನಪ್ಪ ಅಂದರೆ ಟೈಮ್ ಕನ್ಸ್ಯೂಮಿಂಗ್. ಸೊ ಟೈಮ್ ಕನ್ಸ್ಯೂಮಿಂಗ್ ದಿಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಕಾಮ್ ಆಫ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಆಫ್ ಎ ಮೊಬೈಲ್ ಆ್ಯಪ್ ಡೆವಲಪಿಂಗ್ ಕಂಪನಿ. ಸೊ ಕಡಿಮೆ ಟೈಮ್ ಕನ್ಸ್ಯೂಮ್ ಆಗಲ್ಲ, ಜಲ್ದಿ ಹೋಗ್ಬಿಡ್ತದೆ ಟೈಮು. ನೆಕ್ಸ್ಟು ಲಾಂಗ್ ಟೈಮ್ ಆನ್ ರಿಟರ್ನ್ ಆಫ್ interest. So every marketing efforts has to goal of some it is about improving their customers based and for some it is about increased traffic to boost reliance and yet of others it is about increased sales. Next risk of negative publicity. So risk ಏನಪ್ಪ ಅಂದರೆ ನೆಗೆಟಿವ್ ಪಬ್ಲಿಸಿಟಿ ಕೊಡೋದು. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಈಸ್ ಎ ವೆರಿ powerful tool of the promotion of mobile app development company, but it can also use that some force to pull down or negative impact of business. Next ಏನಪ್ಪ ಅಂದರೆ lose of control. So this is lose of control. Lose of control ಅಲ್ಲಿ this point is in tandem with the previous one. When a dissatisfied farm employee or customer post something negative about our brand or mobile app development company. So this is a next to deletes brand voice. Delete brand voice ali in cases where you have more than one individual handling social media interaction and posting information on social media channel. It could sometimes lead to a mixture of voice, particularly when there is no
perfectly synchronized within the individuals. Okay, this is multiple choice also given in the ರೂರಲ್ ಮೀಡಿಯಾದಲ್ಲಿ. ನೆಕ್ಸ್ಟು ಸೋಷಿಯಲ್ ಮೀಡಿಯಾಗೂ ಇರುತ್ತೆ ನೋಡಿ. ಸೊ ರೂರಲ್ ಮೀಡಿಯಾಗೆ ಏನೇನಿದೆ ಅಂತ ನೋಡೋಣ. ಸೊ ರೂರಲ್ ಮೀಡಿಯಾದಲ್ಲಿ ರೂರಲ್ ಮಾರ್ಕೆಟಿಂಗ್ ರೂರಲ್ ಮಾರ್ಕೆಟ್ ಕಾನ್ಸಂಟ್ರೇಷನ್ ಏನಪ್ಪ ಅಂದರೆ ಸ್ಮಾಲ್ ಸಿಟೀಸಾ ವಿಲೇಜಸ್ಸಾ ಏನಪ್ಪ ವಿಲೇಜಸ್ ಆಟೋಮೆಟಿಕ್ಲಿ. ವಾಟ್ ಆರ್ ದ ಫ್ಯೂಚರ್ಸ್ ಆಫ್ ರೂರಲ್ ಮಾರ್ಕೆಟ್ಸ್ ಏನಪ್ಪ ಅಂದರೆ ಡೈವರ್ಸ್ ಆ್ಯಂಡ್ ಸ್ಟ್ರೈಕರ್ಸ್ ಮಾರ್ಕೆಟ್ಸ್. ನೆಕ್ಸ್ಟ್ ಟ್ರೆಡಿಷನಲ್ ಔಟ್ಲುಕ್ ಬೋತ್ ಎ ಆ್ಯಂಡ್ ಡಿ. ನೆಕ್ಸ್ಟ್ ಏನಿದೆ ಸೋಷಿಯಲ್ ಮಾರ್ಕೆಟಿಂಗ್ ಇಸ್ ದ ಸಿಸ್ಟಮೆಟಿಕ್ ಅಪ್ಲಿಕೇಶನ್ ಆಫ್ ಮಾರ್ಕೆಟಿಂಗ್ ಅಲಾಂಗ್ ವಿತ್ ದ ಅದರ್ ಕಾನ್ಸೆಪ್ಟ್ ಆ್ಯಂಡ್ ಟೆಕ್ನಿಕ್ಸ್ ಟು ಸ್ಪೆಸಿಫಿಕ್ ಬಿಹೇವಿಯರ್ ಗೋಲ್ಸ್ ಆಫ್ ಎ ಇದು. ಸೊ ದಿಸ್ ಈಸ್ ಎ ಸೋಷಿಯಲ್ ಗುಡ್. ಇನ್ ದ ಕಮರ್ಷಿಯಲ್ ಮಾರ್ಕೆಟಿಂಗ್ ಏಮ್ಸ್ ಆಫ್ ಪ್ರಿಲಿಮಿನರಿ ಈಸ್ ಎ ಫೈನಾನ್ಷಿಯಲ್. ನೆಕ್ಸ್ಟ್ ವಾಟ್ ಆರ್ ದ ಅಪ್ಲಿಕೇಶನ್ ಆಫ್ ಸೋಷಿಯಲ್ ಮಾರ್ಕೆಟಿಂಗ್ ಈಸ್ ಎ ಬೋತ್ ಹೆಲ್ತ್ ಪ್ರಮೋಷನ್ ಕಾಂಪೆನ್ಸೇಷನ್ anti-tobacco compensation, next anti-drug compensation, all of the above. This is a social medias and rural marketing ಎರಡೂ ಇದೆ. ಸೊ ರೆಫರೆನ್ಸ್ಗೆ ಬೇಕಂದರೆ ಇಲ್ಲಿ ಚೆಕ್ ಮಾಡಿ, ರೆಫರೆನ್ಸಲ್ಲಿ ಕೊಟ್ಟಿದ್ದಾರೆ. ಇನ್ನೂ ಎಕ್ಸ್ಟ್ರಾ ಅಡಿಷ್ನಲ್ ಓದ್ಕೋಬೇಕಂದ್ರೆ ಇದನ್ನು ಕಾಂಟ್ಯಾಕ್ಟ್ ಮಾಡಿ. ಓಕೆ, ಬಾಯ್.